ಅವಾಗ ಕೇಸ್ ಯಾರು ಹಾಕಿಸಿದ್ರು? ಇದೇ ಬಿಜೆಪಿ ಸರ್ಕಾರ ಡಿಸಿ ಮುಖಾಂತರ ಕೇಸ್ ಹಾಕಿಸಿದ್ರು. ಒಂದ್ ನಿಮಿಷ, ಆಳಂದದು ವೋಟ್ ಚೋರಿ ದಯವಿಟ್ಟು ಅದನ್ನ ಯಾಕೆ ರಿಪೋರ್ಟ್ ನ ಪ್ಲೇಸ್ ಮಾಡಿ ಇಲ್ಲಿ ಮಾಡೋಣ. ಎಲ್ಲ ಹೇಳಿದ್ದು ಬೆಳಗಾಂ ಸೆಷನ್ ಅಲ್ಲಿ ಮಾತಾಡಿದ್ರು, ನಾವು ಎದುರು ನೋಡ್ತಿದ್ದು. ನೀವು ಯಾವಾಗ ಪ್ಲೇಸ್ ಮಾಡ್ತೀರಿ? ಯಾಕಂದ್ರೆ ನೀವೇ ಸಿಗಾಕೊಳ್ಳೋದು. ನೀವು ಮಾಡಿರೋದು ಹೊರ್ತು ದಯವಿಟ್ಟು ಇದ್ರ ಬಗ್ಗೆ ನಾನು ಈ ಮಾತ್ರೆ ಪ್ಲೇಸ್ ಮಾಡಿ. ಇಲ್ಲ ಅಧ್ಯಕ್ಷರೇ, ದಯವಿಟ್ಟು ಸ್ವಾಮಿ ಪ್ಲೇಸ್ ಮಾಡಿ. ನಾವ್ ಎದುರು ನೋಡ್ತಾ ಇದ್ದೀವಿ. ಪ್ಲೇಸ್ ಮಾಡಿ ಅಂತ ಹೇಳಿದ್ರಿ, ಅವ್ರು ಹೇಳ್ತಾರೆ ಕೂತ್ಕೊಳ್ಳಿ. ಈಗ ಹೇಳಿದ್ರು ಹೊತ್ತು ಮಾಡ್ಲಿಲ್ವಲ್ಲ ಸಭಾಧ್ಯಕ್ಷ. ಆಯ್ತು, ಆಳಂದ ವಿಚಾರದಲ್ಲಿ ನೀವು ಮಾತಾಡ್ತೀರಿ. ಆಳಂದ ವಿಚಾರದ್ದು ಇವರು ಸಂಪೂರ್ಣ ಅಫಿಷಿಯಲ್ ಮಿಷನ್ ಸಭಾಧ್ಯಕ್ಷರೇ ಎಲ್ಲಾಯ್ತು ಇವ್ರು ಯಾವ ರೀತಿ ದುರ್ಬಳಕೆಯನ್ನು ಮಾಡಿದ್ದಾರೆ ನಾವು ಎದುರು ನೋಡ್ತಾ ಇದೀವಿ ಸ್ವಾಮಿ. ನಾವು ನೋಡ್ತಾ ಬಗ್ಗೆ ಸೀಮಿತವಾಗಿ ಮಾತಾಡಿ. ಏನ್ ಮಾತಾಡ್ಬೇಕಾಗಿದೆ? ನೀವ್ ಹೇಳಿದ್ರಲ್ಲ ರಿಪೋರ್ಟ್. ನಾನು ಸಭಾಧ್ಯಕ್ಷರೇ ಆಯ್ತು, ವಿಚಾರದಲ್ಲಿ ವೋಟ್ ಚೋರಿ ಬಗ್ಗೆ ಮಾತಾಡಿದ್ದಾರೆ. ಇವ್ರು ವೋಟ್ ಚೋರಿ ಬಗ್ಗೆ ಇವರು ಬೆಳಗಾಂ ಸದನದಲ್ಲಿ ಹೇಳಿದ್ರು. ಈ ವೋಟ್ ಚೋರಿ ಆಗಿದೆ, ಮಂಡಿಸ್ತೀನಿ ಸದನದಲ್ಲಿ ಅಂತ ಹೇಳಿದ್ರು. ಎಷ್ಟು ದಿನ ಆಗಿದೆ ಸಭಾಧ್ಯಕ್ಷರೇ? ಎಷ್ಟು ದಿನ ಆಗಿದೆ? ಮುಗಿಸಿಲ್ಲ. ಎಷ್ಟು ದಿನ ಆಗಿದೆ ಮಂಡಿಸಿ? ಆಯ್ತು ಸರ್. ಈಗ ಅವ್ರು ಬಹುಶಃ ಪೇಪರ್ ಓದಲ್ಲ ಅಥವಾ ಅವ್ರಿಗೆ ಮಾಹಿತಿ ಕೊರತೆ ಇರಬಹುದು. 22,000 ಪುಟದ ಚಾರ್ಜ್ ಶೀಟ್ ಆಗಿದೆ ಡಾಕ್ಟರ್ ಸಾಹೇಬ್ರೆ. ಗೊತ್ತಾ ಸರ್? ಬಿಜೆಪಿಯ ಕ್ಯಾಂಡಿಡೇಟ್ಸ್, ಬಿಜೆಪಿ ಅವರ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ತಮಗೆ ಮಾಹಿತಿ ಕೊಡ್ತಾ ಇದ್ರೆ ವರದಿನ ಇಲ್ಲಿ ಗೊತ್ತಿದೆ ಅಲ್ಲ ತಮಗೆ? ವರದಿ ನೀಡಿ ಸ್ವಾಮಿ. 22,000 ಅವ್ರ ಪಕ್ಷದವರೇ ಸದನದಲ್ಲಿ ವರದಿಡಿ ಅಂತ ಕೇಳ್ತಾ ಇದ್ದೀನಿ. ಅದಕ್ಕೆ ಬರುತ್ತೆ ವರದಿಡಿ ಮಾತಾಡೋಣ. ಯಾರು ಯಾರು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಈ ಮೆಕ್ಯಾನಿಸಮ್ ನಿಮ್ಮ ಎಲೆಕ್ಷನ್ ವ್ಯವಸ್ಥೆ ಚುನಾವಣೆ ಯಾವ ರೀತಿ ನಡೆಸ್ತೀರಾ, ಚುನಾವಣೆ ಯಾವ ರೀತಿ ನೀವು ಮಾಡ್ತೀರಾ ಅನ್ನೋದು ಪ್ರತಿಯೊಬ್ಬರಿಗೂ ಬಯಲಾಗುತ್ತೆ. ಅಧ್ಯಕ್ಷರೇ, ಈಗ ಅವ್ರ ಆಳಂದ ಬಗ್ಗೆ ಅಷ್ಟು ವಿಶ್ವಾಸದಿಂದ ಹೇಳಿದ್ರಲ್ಲ, ಅವ್ರು ಬಹಳ ಸಾಚರು ಅಂತ, ಅದಕ್ಕೆ ನಾನು ಹೇಳ್ತಾ ಇದ್ದೆ. ಜಿಲ್ಲಾ ಪಂಚಾಯತ್ ಅದ್ ತಿಳ್ಕೊಳ್ಳಿ. ಆದ್ರಿಂದ ಆದ್ರೆ ಹೆಚ್ಚು ಹೋಗ್ಲಿಕ್ಕೆ ಹೋಗೋದಿಲ್ಲ ಅಧ್ಯಕ್ಷರೇ. ಆದ್ರೆ ಅವ್ರು ಹೇಳ್ತಾ ಇದ್ದಂಗೆ CCTV ಫುಟೇಜ್ ನ ಇರೇಜ್ ಮಾಡಿ ಅಂತ 45 ಡೇಸ್ ಇರ್ಲಿಲ್ಲ, 1 ವರ್ಷದ ತನಕ ಇರ್ತಾ ಇತ್ತು. ಅವ್ರದ್ದು ಅದೇ ಸುಳ್ಳು ನಿಜ ಆಗುತ್ತೆ ಅಧ್ಯಕ್ಷರೇ. ಆಯ್ತು, ಅವೆಲ್ಲ ಹೇಳಿಕ್ ಹೋಗೋದಿಲ್ಲ ಅಧ್ಯಕ್ಷರೇ. ನಾವು ಹೇಳ್ತಾ ಇರೋದು ಇಷ್ಟೇ, ಯಾವ ಸಂಸ್ಥೆಗಳಿಂದ ನಮ್ಗೆ ರಕ್ಷಣೆ ಸಿಗ್ಬೇಕು, ಪ್ರಜಾಪ್ರಭುತ್ವ ಉಳಿಬೇಕು, ಆ ಸಂಸ್ಥೆಗಳಿಂದ ಕೆಲಸ ಆಗ್ತಾ ಇಲ್ಲ. ಈಗ ಎಕ್ಸಾಂಪಲ್ ಅಧ್ಯಕ್ಷರೇ, ಸಂವಿಧಾನದಲ್ಲಿ ತಿದ್ದುಪಡಿ ತಂದಿದ್ದಾರೆ. ಏನಂತ ತಂದಿದ್ದಾರೆ? ದ ಚೀಫ್ ಎಲೆಕ್ಷನ್ ಕಮಿಷನರ್ ಅವ್ರಿಗೆ ಮೇಲೆ ಏನು ಕೇಸ್ ಹಾಕ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅವರು ಹಾಗೆ ಮಾಡ್ತಾ ಇದ್ದಾರೆ. ರಿಜ್ವಾನ್ ಹೇಳ್ದಂಗೆ ಫ್ರೀ ಫಾರ್ ಆಲ್ ಆಗ್ಬಿಟ್ಟಿದೆ. ವೈ? ಬಿಕಾಸ್ ಯು ಹ್ಯಾವ್ ನಾಟ್ ಮೇಕಿಂಗ್ ಹಿಮ್ ಅಕೌಂಟಬಲ್. ಸರ್, he runs a constitutional body. He is not above the constitution, but they have made him above the constitution. ಅದ ಯಾಕೆ ತರಬೇಕಾಗಿತ್ತು? ವೈ is he not answerable to the people of the country? ಅದಕ್ಕೆ ಏನ್ ಎಮರ್ಜೆನ್ಸಿ? ಅದೇ ನೆಹರು ಅವರು, ಇಂದಿರಾ ಗಾಂಧಿ ಅವ್ರ ಬಗ್ಗೆ ಹೇಳಲಾರ್ದು ಆಗಲ್ಲ. ಆದ್ರಿಂದ ಅಧ್ಯಕ್ಷರೇ, ಕೊನೆಯದಾಗಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ಇವರೆಲ್ಲ ಏನ್ ಹೇಳ್ತಾ ಇದಾರಲ್ಲ, ನಾವೆಲ್ಲ ಆತ್ಮಾವಲೋಕನ ಮಾಡ್ಕೋಬೇಕಾಗಿರೋದು ಅವರು. ಒಂದನೇದು. ಎರಡನೇದು, ಇವ್ರೇನ್ ಹೇಳ್ತಾ ಇದಾರೆ, ಇದು ಕಾಂಗ್ರೆಸ್ಸಿನ ಯಾವ್ದೋ ಡಾಟೆಡ್ ಲೈನ್ ಅಲ್ಲಿ ಸಿಗ್ನೇಚರ್ ಹಾಕ್ತಾ ಇದಾರೆ ಅಷ್ಟೇ, ಇದು ಶಿಲಾಯುಗಕ್ಕೆ ಹೋಗ್ತಾ ಇದ್ರೆ ಅದಲ್ಲ. ವಿ ಆರ್ ಬ್ರಿಂಗಿಂಗ್ ಇನ್ ಅಕೌಂಟಬಿಲಿಟಿ, ವಿ ಆರ್ ಬ್ರಿಂಗಿಂಗ್ ಇನ್ ಟ್ರಾನ್ಸ್ಪರೆನ್ಸಿ ಅಂತ ಹೇಳಕ್ ನಾನು ಬಯಸ್ತಾ ಇದ್ದೀನಿ. ಮಾನ್ಯ ಸಭಾಧ್ಯಕ್ಷರೇ, ಇದಕ್ಕೆ ದಯವಿಟ್ಟು ಪಾಸ್ ಮಾಡ್ಕೊಡ್ಬೇಕು ಅಂತ ತಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಇಲ್ಲ, ಅವರು ಬಿಲ್ ಬಗ್ಗೆ ಮಾತಾಡೋ ಅಂದ್ರೆ ಬಿಲ್ ಬಿಟ್ಟೆ ಆಚೆ ಎಲ್ಲ ಮಾತಾಡಿದ್ದಾರೆ. ಎಲ್ಲ ಪ್ರಪಂಚ ಎಲ್ಲ ಸುತ್ತಿಸ್ಕೊಂಡ್ ಬಂದಿದ್ದಾರೆ. ಯಾವ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ, ಸ್ವಲ್ಪ ಹೇಳ್ಬಿಡಿ ಸರ್. ಅದಕ್ಕೆ ನಾನು ಹೇಳ್ಬಿಡಿ. ಪ್ರಪಂಚ ಎಲ್ಲ ಸುತ್ತಿಸಿದ್ದಾರೆ. ಅಧ್ಯಕ್ಷರು, ನಾನು ಕೇಳೋವಂಥದ್ದು, ನೀವು ಬಿಲ್ಲಲ್ಲಿ ಇನ್ನೊಂದ್ಸರಿ ಹೇಳ್ತಾ ಇದ್ದೀರಿ, ಇಲ್ಲಿ ಪ್ರಸ್ತಾವಿತ ಶಾಸನದ ಯಾವುದೇ ಕ್ರಮಕ್ಕೆ ಹೆಚ್ಚಿನ ವೆಚ್ಚವನ್ನು ಒಳಗೊಂಡಿಲ್ಲ ಅಂತ ಹಾಕಿದ್ದೀರ. ಅದನ್ನ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ.
ನೀವು ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ಗೆ ಏನು ದುಡ್ಡು ಖರ್ಚಾಗುತ್ತೆ, ಈ ಬ್ಯಾಲೆಟ್ ಪೇಪರ್ ಪ್ರಿಂಟಿಂಗು ಇವೆಲ್ಲ ಏನು ದುಡ್ಡು ಖರ್ಚಾಗಲ್ವಾ? ಜನರಲ್ ಹಾಕಿದ್ದಾರೆ, ಮತ್ತೆ ಯಾಕೆ ಹಾಕಿದ್ದೀರಾ? ಪ್ರಸ್ತಾವಿತ ಶಾಸನಾತ್ಮಕ ಕ್ರಮವು ಯಾವುದೇ ಹೆಚ್ಚಿನ ವೆಚ್ಚವನ್ನು ಒಳಗೊಂಡಿರುವುದಿಲ್ಲ ಅಂತಾರೆ. ನೀವೇ ನಂಬ್ತೀರಾ ಅಧ್ಯಕ್ಷರೇ? ಹಿಂಗ್ ಬಿಲ್ ತಂದ್ರೆ ಇದಕ್ಕೇನು ಅರ್ಥ ಬೇಡವಾ? ಬಿಲ್ಗೆ ಬಿಲ್ ಇಲ್ಲಿ ಆಗೋದು ₹1 ಇದ್ರೆ ₹100 ಆಗ್ತೈತೆ ಅಲ್ಲಿ. ಇದನ್ನ ವಾಪಸ್ ತಗೊಬೇಕಲ್ಲ. ಈಗ ಎಲೆಕ್ಷನ್ ಕಮಿಷನ್ ಇಂದ ನಾವು ವೋಟಿಂಗ್ ಮಿಷಿನ್ ತರಿಸಬೇಕಾದ್ರೂ ನಮ್ ಖರ್ಚು ಆಗ್ತದೆ. ಅಲ್ಲ, ಹೆಂಗ್ ಹೇಳ್ಬೇಕಲ್ಲ, ನೀವು ಎಕ್ಸ್ಪ್ಲೈನ್ ಮಾಡಿ ಹೇಳಿ. ನೀವು 50,000 ಬೂತ್ ಇದೆ, 50,000 ಮತಪೆಟ್ಟಿಗೆಗಳು ಬೇಕು, ಮತ್ತೆ ಇನ್ನ ಬ್ಯಾಲೆಟ್ ಪೇಪರ್ ಎಷ್ಟು ಬೇಕು, ಏನು ಖರ್ಚಾಗಲ್ಲ ಅಂತ ಹೇಳ್ಬಿಟ್ರೆ ನೀವು ಬಾಕ್ಸ್ ಎಲ್ಲಿದೆ? ಕಾಂಗ್ರೆಸ್ ಆಫೀಸಲ್ಲಿ ಇದೆ ಬಾಕ್ಸ್. ಆಗೋದಿಲ್ಲ ಅಂದ್ರೆ ಈಗ ಇವಿಎಂ ಸಿಸ್ಟಮ್ದಲ್ಲಿ ಏನ್ ಖರ್ಚಾಗ್ತದೆ ಅದಕ್ಕಿಂತ ಹೆಚ್ಚಿನ ಖರ್ಚಾಗೋದಿಲ್ಲ. ಈಗ ಹಾಗಾದ್ರೆ ನೀವು ಗ್ಯಾರಂಟಿ ಕೊಡ್ತೀರಾ? ಒಂದೇ ನಿಮಿಷ ಅದೇ ಪಾಟೀಲ್ರೆ, ನೀವು ಗ್ಯಾರಂಟಿ ಹಾಗಾದ್ರೆ ನೀವು ಈ ಸದನದಲ್ಲಿ ಮಾತು ಹೇಳಿದ್ದೀರಾ, ನೀವು ಮಾತು ಹೇಳಿದ್ದೀರಾ, ಲಾ ಮಿನಿಸ್ಟರ್ ಆಗಿ ಜಾಸ್ತಿ ಪಾಸ್ ಮಾಡ್ಕೊಡಕ್ಕೆ ದೊಡ್ಡ ಮಾತಿದೆ. ಅಶೋಕ್ ಸರ್ ಬಿಲ್ ಅಂತಂದ್ರೆ ಅಶೋಕ್ ಸರ್ ಏನು ಇಲ್ಲ ಅಂದ್ರೆ ಹೊರ ಏನಿದೆ ಅಂತ ಹೇಳ್ಬೇಕಾಯ್ತು. ಅಧ್ಯಕ್ಷರೇ, ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸೋದಕ್ಕೆ ಸ್ವಲ್ಪ ಖರ್ಚಾದ್ರೂ ಸಹಿ ಒಟ್ಟಿಗೆ ಮಾಡಬೇಕು. 50,000 ಇಲ್ಲಿ ಖರ್ಚಿನ 1 ಲಕ್ಷ ಮತಪೆಟ್ಟಿಗೆಗಳು ಬೇಕು. ಪ್ರಜಾಪ್ರಭುತ್ವವನ್ನು 1 ಲಕ್ಷ ಮತಪೆಟ್ಟಿಗೆಗಳು ಬೇಕು. ಎಲ್ಲಿಂದ ತರ್ತೀರಿ ಮತಪೆಟ್ಟಿಗೆಗಳಿಗೆ? ಅದಕ್ಕೆ ಅದು ಮೇನ್ ಇಂಟೆನ್ಷನ್ ಇರೋದು. ಮಾಡಕ್ಕೆ ಶಕ್ತಿ ಈ ಸದನಕ್ಕೆ ಇದೆ ಅಲ್ಲ. ನಾವ್ಯಾಕೆ ಮಾಡ್ಕೊಡೋಣ? ಈಗ ಬಿಲ್ಲಲ್ಲಿ ತರಬೇಕಾಯ್ತು, ನೀವು ವೆಚ್ಚ ಇದೆ ಅಂತ ಹೇಳ್ಬೇಕಾಯ್ತು. ನಾವೇನ್ ಕೇಳ್ತಾ ಇದ್ರ ವೆಚ್ಚ ಇದೆ ಹೆಲ್ತ್ ಡಿಸ್ಕಷನ್ ಅವ್ರು ಏನ್ ಹೇಳ್ತಾರೆ ಪ್ರಿಯಾಂಕ್ ಅವ್ರೆ? ಒಂದ್ ಸೆಕೆಂಡ್, ಇದೇ ನಾವು ಖರ್ಚಿಲ್ಲ ಅಂತ ಹೇಳಿದ್ದೇವೆ. ಈಗ ಖರ್ಚಿಗೆ ಎಲ್ಲಿ ಅಧ್ಯಕ್ಷರೇ, ಈಗ ಏನ್ ನಾವು ಇವಿಎಂ ಖರ್ಚು ಮಾಡ್ಬೇಕಾಗಿದೆ ಅಷ್ಟಕ್ಕೆ ಬರ್ಬೋದು ಅಂತ ನಮ್ ಲೆಕ್ಕಾಚಾರ. ಮತ್ತೆ ಹೆಚ್ಚು ಬಂದ್ರೆ ವಿ ವಿಲ್ ಹ್ಯಾವ್ ಟು ಗೆಟ್ ಇಟ್. ನಾವು ತರಲೇಬೇಕಲ್ಲ ಅದಕ್ಕೆ. ಅಷ್ಟೇ. ಇದನ್ನ ಅಧ್ಯಕ್ಷರೇ ಪ್ರತಿ ಬಿಲ್ ಮಂಡಿಸುವಾಗ ಪ್ರಜಾಪ್ರಭುತ್ವ ಉಳಿಸಲಿಕ್ಕೆ ಪ್ರಜಾಪ್ರಭುತ್ವಕ್ಕಿಂತ ಒಬ್ಬ ವಿಶ್ವಾಸ ಉಳಿಸ್ಕೋಬೇಕಾದಾಗ ಹೆಚ್ಚಾದ ಫಿನಿಶ್ ಕ್ಲಾರಿಫಿಕೇಶನ್. ನಾಮಿನಿಸ್ಟರ್ ಏನು ಮಾತಾಡ್ತಾರೆ? ನಾವು ಕಾನೂನನ್ನ ವಿಧೇಯಕಗಳನ್ನ ತಂದಾಗ್ಲೆಲ್ಲ ಈ ವಿಧೇಯಕದ ಉದ್ದೇಶ ಈಡೇರಿಕೆಗೆ ಏನು ವಿಶೇಷವಾಗಿರ್ತಕ್ಕಂಥದ್ದಿದ್ರೆ ಅವುಗಳನ್ನು ಬರ್ತೀವಿ. FD ಅವ್ರಿಗೆ ಇವನ್ನ ಕಳಿಸ್ತೇವೆ ನಾವು. ಇದರ ಮುಂದೆ ಇಂಪ್ಲಿಮೆಂಟೇಷನ್ ಒಳಗೆ ಏನೇನು ಬರ್ತದೆ, ಈಗ EVM ಮಷಿನ್ ಮಾಡಬೇಕು ಅಂದರೆ EVM ಮಷಿನ್ ಖರೀದಿಗೆ ಎಷ್ಟು ಬರ್ತಾ ಅದನ್ನು ಅವ್ರು ಲೆಕ್ಕಕ್ಕೆ ಹಾಕೊಂಡ್ರೆ ದಿ ಚೇಂಜ್ ಆಫ್ ಸಿಸ್ಟಮ್ ವಿಲ್ ದಟ್ ಕಾಸ್ಟ್ ಅದನ್ನ ಮಾತ್ರ ತೊಗೊಂಡಿರ್ತೀವಿ. ಅದಕ್ಕೆ ಎಷ್ಟು ಬ್ಯಾಲೆಟ್ ಬಾಕ್ಸ್ ಮಾಡ್ತೀವಲ್ಲ ಅವ್ನು ಮಾಡುವಾಗ ಎಷ್ಟು ಖರ್ಚಾಗುತ್ತೆ, ನಿಮ್ಮ ಹತ್ರ ಸಪ್ಲಿಮೆಂಟ್ರಿ ಅಂತ ಬರ್ತೀವಿ, ಬಜೆಟ್ ಅಂತ ಬರ್ತೀವಿ, ನಿಮ್ಮ ಇದ್ರಿಗೆ ಬರ್ದೇನೆ ಹೋಗೋದೇ ಇಲ್ಲ. ಓಕೆ, ಈಗ ಅದೇ ಅಧ್ಯಕ್ಷ ಬಿಲ್ಲಲ್ಲಿ ಯಾಕೆ ಹೈಡ್ ಮಾಡ್ತೀರಾ? ಅದನ್ನ ಬರೆದ್ಬಿಟ್ಟಿದ್ರೆ ನಾವೇನ್ ಕೇಳ್ತಾ ಇದ್ದೀರಾ? ಆಯ್ತು ಅಧ್ಯಕ್ಷರೇ, ಇದು ಅಲ್ಲ ನೋಡಿ, ಅವ್ರು ತಪ್ಪು ಮಾಡಿದ್ದಾರೆ, ತಪ್ಪನ್ನ ಒಪ್ಕೊಂಡೆ ಇದ್ ಮಾಡ್ತಾರೆ, ಸಾರಿಸಿ, ಅದ್ರ ಪರವಾಗಿಲ್ಲ ನಂದೇನು. ಆದ್ರೆ ಇನ್ನೊಂದು ಅವ್ರು ಬಹಳ ಇಂಪಾರ್ಟೆಂಟ್ ಪ್ರಶ್ನೆಯನ್ನ ಕೇಳಿದ್ದಾರೆ ನನಗೆ. ವಿದ್ಯುನ್ಮಾನ ಮತಯಂತ್ರಗಳನ್ನ ಕಾರ್ಯನಿರ್ವಹಣೆಯ ಕುರಿತು ಕಳವಳ ವ್ಯಕ್ತವಾಗಿದ್ದು ಸಾರ್ವಜನಿಕರ ನಂಬಿಕೆಯನ್ನು ಮರುಸ್ಥಾಪಿಸಲು ಅಂತ ಹೇಳಿದ್ದಾರೆ. ಪದ ಕರೆಕ್ಟಾ ಸುರೇಶ್ ಕುಮಾರ್ ಅವರು? ನಾನು ಹೇಳ್ತಾ ಇದ್ದೀನಿ, ನಾವು ಕೂಡ ಅವರು ಕರೆಕ್ಟ್, ಅವರು ಹೇಳ್ತಾ ಇದ್ದಾರೆ. ಅವರು ನಾನು ಧನ್ಯವಾದ, ನಿಮ್ಮೆಲ್ಲರಿಗೂ ಕೈ ಮುಗಿದು ಧನ್ಯವಾದ. ನಾನು ಅವ್ರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ನನಗೂ ಇದನ್ನ ಮರುಸ್ಥಾಪಿಸಬೇಕು ಅಂತ ಇದೆ. ಇವ್ರು ಯಾರು ಇಲ್ಲಿ ಕೂತ್ಕೊಳಕ್ಕೆ ಯೋಗ್ಯತೆ ಇಲ್ಲ. ಈಗಾಗಲೇ EVM ಸರಿ ಇಲ್ಲ ಅಂದ್ರೆ ಇವ್ರು ಯಾಕೆ ಕೂತ್ಕೊಂತಾರೆ ಇಲ್ಲಿ? ಯಾಕೆ ಕೂತ್ಕೊಂತಾರೆ ಇವರು? ಸರಿ ಇಲ್ಲ ಅಂತ ಗೆದ್ದಿದ್ದಾರೆ. ಈಗ ನ್ಯಾಯ ಅಲ್ಲ ಅಂತ ಹೇಳಿ ವಿರೋಧ ಪಕ್ಷ ಸರಿ ಇಲ್ಲ. ಈ ಬಿಲ್ ಏನಿದೆ ಇದು ಮೋಸ, ಪ್ರಜಾಪ್ರಭುತ್ವಕ್ಕೆ ವಿರೋಧ. ಇದನ್ನ ನಾವು ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ.
ಗೊತ್ತಿಲ್ಲ. ಅಧ್ಯಕ್ಷರೇ, ಸಂಗಮೇಶ್ ಷಡಕ್ಷರ ಕೂತ್ಕೊಳ್ಳಿ, ಮಂತ್ರಿ ಮಾತಾಡ್ತಾರೆ, ನೀವೇನಾಗಿದೆ ನಿಮ್ಗೆಲ್ಲ? ನಮ್ಮ ವಿರೋಧ ಪಕ್ಷದ ನಾಯಕರು ಬಹಳ ಆತುರದಲ್ಲಿ ವಾಕೌಟ್ ಮಾಡಿದ್ರು. ಈ ಅಧಿಕಾರ ನಮ್ಮ ಸರ್ಕಾರಕ್ಕೆ ಹೆಂಗ್ ಬಂತು ಅಧ್ಯಕ್ಷರೇ? ಹಿಂದೆ ಅವರು ಚುನಾವಣೆ ಮಾಡ್ಲಿಕ್ಕೆ ಇಷ್ಟ ಇರಲಿಲ್ಲ, ವಿಧೇಯಕವನ್ನ ತಂದು ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅಧಿಕಾರವನ್ನ ಸರ್ಕಾರಕ್ಕೆ ಕೊಡ್ತು. ಅದಾದ್ಮೇಲೆ ಇದು ಆಗ್ಲಿಕ್ಕೆ ಸಾಧ್ಯ ಆಯ್ತು. ಅದು ಮರ್ತೋಗ್ಬಿಟ್ಟಿದ್ದಾರೆ ಅವರು. ಇದೇ ಸದನದಲ್ಲಿ ಅವರೇ ಚರ್ಚೆ ಮಾಡಿದ್ದು. ಅದು ಕನ್ವೀನಿಯಂಟ್ ಆಗಿ ಮರ್ತೋಗ್ಬಿಟ್ಟು ಇವತ್ತು ನಾವು ಚುನಾವಣೆ ಮಾಡಬೇಕು, ನಮ್ಮ ಪ್ರಜಾಪ್ರಭುತ್ವ ಉಳಿಸ್ಬೇಕು, ಜನರಿಗೆ ಯಾವುದೇ ರೀತಿಯಾದಂಥ ಅನುಮಾನ ಇರಬಾರ್ದು ಅಂತ ನಾವು ತಂದ್ರೆ ಅದಕ್ಕೆ ಸಪೋರ್ಟ್ ಮಾಡೋದು ಬಿಟ್ಟು ಇವರು ಆಚೆ ಹೋಗ್ತಾ ಇದ್ದಾರೆ. ಬಹಳ ದುರ್ದೈವ ಇದು. ಅವರ ನಿಜವಾದ ಮುಖವಾಡ ಇವತ್ತು ಜನರ ಮುಂದೆ ಕಳಿಸ್ಬಿದ್ದಿದೆ ಅಧ್ಯಕ್ಷ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2 ರಿಂದ 9 ಖಂಡಗಳು ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು. ಹೌದು. ಪ್ರಸ್ತಾವದ ವಿರೋಧವಾಗಿರೋ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2 ರಿಂದ 9 ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರೋ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮನೆ ಮಂತ್ರಿಗಳು ಉತ್ತರಿಸಬೇಕೆಂದು ಕೋರುತ್ತೇನೆ. ಪ್ರಸ್ತಾವನೆ ಮಂಡಿಸಲಾಗಿದೆ. ಅದನ್ನೀಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2020ನೇ ಸಾಲಿನ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಧನ್ಯವಾದಗಳು. ಈಗ